ಅಮೃತಧಾರೆ ಸೀರಿಯಲ್. ಕೋಚಿಂಗ್ ಕ್ಲಾಸ್ಗೆ ಸೇರಿಕೊಂಡ ಭೂಮಿಕಾಳಿಗೆ ಕಾಟ ಕೊಡ್ತಾಳೆ ಶಕುಂತಲಾ. ಅಮೃತಧಾರೆ ಧಾರಾವಾಹಿಯಲ್ಲಿ ಪಾರ್ಥ ಹಾಗೂ ಅಪೇಕ್ಷಾಳನ್ನು ಗೌತಮ್ ನೋಡದಂತೆ ಭೂಮಿಕಾ ತಡೆಯುತ್ತಾಳೆ. ಸುಳ್ಳು ಹೇಳಿ ಆ ಕ್ಷಣ ಮ್ಯಾನೇಜ್ ಮಾಡ್ತಾಳೆ. ಅದಾದ ಬಳಿಕ ಸುಮ್ಮನೆರೆದ ಭೂಮಿಕಾ ಪಾರ್ಥನನ್ನು ವೈಯಕ್ತಿಕವಾಗಿ ಭೇಟಿ ಮಾಡುತ್ತಾಳೆ. ನಿಮ್ಮ ಪ್ರೀತಿ ಏನೇ ಇದ್ದರೂ ಮಿತಿಯಲ್ಲಿದ್ದರೆ ಬಹಳ ಒಳ್ಳೆಯದು ಎನ್ನುತ್ತಾಳೆ. ಅಲ್ಲದೆ ಇಬ್ಬರು ಹೀಗೆ ಎಲ್ಲೆಂದರಲ್ಲಿ ಮೈಮೆರೆತು ನಡೆದುಕೊಳ್ಳುವುದು ತಪ್ಪು. ಇದರಿಂದ ಮುಂದಿನ ದಿನಗಳಲ್ಲಿ ದೊಡ್ಡ ಕಷ್ಟವನ್ನು ಅನುಭವಿಸಬೇಕಾಗಿ ಬರಬಹುದು ಎನ್ನುತ್ತಾಳೆ. ಭೂಮಿಕಾಳಿಗಾಗಿ ಡೈರಿ ಬರೆದ ಗೌತಮ್, ನೀವಿಬ್ಬರು ರೂಮ್ನಲ್ಲಿ ಇದ್ದದ್ದು, ಅಲ್ಲಿ ಒಬ್ಬರಿಗೊಬ್ಬರು ಮೈಮರೆತು ತಬ್ಬಿಕೊಂಡಿದ್ದು ನಾನು ನೋಡಿದ್ದೆ. ಸ್ವಲ್ಪ ಯಾಮರಿದ್ರೂ ಗೌತಮ್ಗೆ ವಿಷಯ ಗೊತ್ತಾಗುತ್ತಿತ್ತು. ಮೈ ಮೇಲೆ ಸ್ವಲ್ಪ ಪ್ರಜ್ಞೆ ಇರಲಿ ಎಂದು ಪಾರ್ಥನಿಗೆ ಭೂಮಿಕಾ ಕ್ಲಾಸ್ ತೆಗೆದುಕೊಳ್ಳುತ್ತಾಳೆ. ಇನ್ನು ಗೌತಮ್ ಬರ್ತ್ಡೇ ಪಾರ್ಟಿಯೆಲ್ಲ ಮುಗಿದ ಮೇಲೆ ಬಹಳ ಖುಷಿಯಾಗಿರುತ್ತಾನೆ. ಭೂಮಿಕಾ ಗೊಂಬೆಯನ್ನು ಉಡುಗೊರೆಯಾಗಿ ನೀಡಿದ್ದಕ್ಕೆ ಖುಷಿಯಾಗಿರುತ್ತಾನೆ. ಇದೆಲ್ಲ ಸಂತಸವನ್ನು ಭೂಮಿಕಾ ಬಳಿಯ ಹಂಚಿಕೊಂಡು ಥ್ಯಾಂಕ್ಸ್ ಕೇಳುವಸೆ. ಆದರೆ ಅವಳಂತೆಯೇ ಡೈರಿ ಬರೆಯಲು ಗೌತಮ್ ಮುಂದಾಗುತ್ತಾನೆ. ಎಲ್ಲ ಬರೆದು ಕೊನೆಯಲ್ಲಿ ಭೂಮಿಕಾಳಿಗೆ ಥ್ಯಾಂಕ್ಸ್ ಹೇಳುತ್ತಾನೆ. ಸಾಲ ತೀರಿಸಲು ಕೆಲಸಕ್ಕೆ ಹೊರಟ ಭೂಮಿಕಾ. ಇನ್ನು ಭೂಮಿಕಾ ಇದೇ ಸಮಯದಲ್ಲಿ ಇವತ್ತು ಪಾರ್ಟಿ ಖುಷಿಯಾಗಿ ನಡೆಯಬೇಕಿತ್ತು, ಆದರೆ ಏನೆಲ್ಲ ನಡೆದು ಹೋಯಿತು ಎಂದು ನೆನಪಿಸಿಕೊಂಡು ಬೇಸರ ಮಾಡಿಕೊಳ್ಳುತ್ತಾಳೆ. ರೋಡ್ ಗೋಲ್ಡ್ ಚೈನ್, ತನ್ನ ನೆಕ್ಲೆಸ್ ಬಗ್ಗೆ ನೊಂದುಕೊಳ್ಳುತ್ತಾಳೆ. ಗೌತಮ್ ಡೈರಿ ಬರೆಯುತ್ತಿದ್ದನ್ನು ನೋಡಿ ಕೇಳುತ್ತಾಳೆ, ಏನೆಂದು ಹೇಳಿ ಎಂದಾಗ ಇಲ್ಲ ಹೇಳೋಲ್ಲ ಎಂದು ಗೌತಮ್ ಹೇಳುತ್ತಾನೆ. ಇನ್ನು ಭೂಮಿಕಾ ತನಗೆ ಮನೆಯಲ್ಲಿ ತುಂಬ ಬೋರ್ ಆಗುತ್ತದೆ, ಸಮಯ ಕಳೆಯೋದಕ್ಕೆ ಕಷ್ಟವಾಗುತ್ತದೆ, ನೀವು ಒಪ್ಪಿದರೆ ನಾನು ಮತ್ತೆ ಕೋಚಿಂಗ್ ಕ್ಲಾಸ್ಗೆ ತೆರಳುತ್ತೇನೆ ಎಂದು ಹೇಳುತ್ತಾಳೆ. ಗೌತಮ್, ನೀವು ಮನೆಯಲ್ಲೇ ಇರಿ, ಕೆಲಸಕ್ಕೆ ಹೋಗುವ ಅಗತ್ಯ ಇಲ್ಲ ಎಂದಿದ್ದಕ್ಕೆ ಭೂಮಿಕಾ ಸಮರ್ಥನೆಯನ್ನು ಕೊಡುತ್ತಾಳೆ. ಭೂಮಿಕಾ ವಿರುದ್ಧ ಶಕುಂತಲಾ ಕೆಂಗೆಣ್ಣು. ಭೂಮಿಕಾ ಮಾತನ್ನು ಕೇಳಿದ ಗೌತಮ್ಗೆ ಅವಳು ಹೇಳಿದ ಮಾತು ಸರಿ ಎನಿಸಿದ್ದಕ್ಕೆ ಒಪ್ಪಿಗೆ ಕೊಡುತ್ತಾನೆ. ಭೂಮಿಕಾ ಕೋಚಿಂಗ್ ಕ್ಲಾಸ್ ಹೋಗುವುದನ್ನು ನೋಡಿದ ಅರ್ಚನಾ ಶಕುಂತಲಾ ಬಳಿ ಚಾಡಿ ಹೇಳುತ್ತಾಳೆ. ಶಕುಂತಲಾ ತನ್ನ ಮಾತನ್ನು ಭೂಮಿಕಾ ಕೇಳುವುದಿಲ್ಲ ಎಂದು ಕೋಪ ಮಾಡಿಕೊಳ್ಳುತ್ತಾಳೆ. ಇದೇ ವಿಚಾರವಾಗಿ ಗೌತಮ್ ಬಳಿ ಚರ್ಚೆ ಮಾಡುತ್ತಾಳೆ. ಗೌತಮ್ ಅವಳಿಗೆ ಟೈಮ್ ಪಾಸ್ ಆಗಲಿ ಎಂದು ಹೋಗುತ್ತಿದ್ದಾಳೆ ಬಿಡು ಎಂದು ಹೇಳುತ್ತಾನೆ. ಶಕುಂತಲಾ ಸುಮ್ಮನಿರದೆ ಕೋಚಿಂಗ್ ಸೆಂಟರ್ ಮ್ಯಾನೇಜರ್ಗೆ ಫೋನ್ ಮಾಡಿ ತನ್ನ ಸೊಸೆಗೆ ದೊಡ್ಡ ಪೋಸ್ಟ್ ಕೊಡಿ ಎಂದು ಹೇಳುತ್ತಾನೆ. ಭೂಮಿಕಾ ಬಗ್ಗೆ ಗೌತಮ್ ಮನದಲ್ಲಿ ಆತಂಕ. ಭೂಮಿಕಾಳಿಗೆ ಈಗ ದೊಡ್ಡ ಪೋಸ್ಟ್ ಕೊಟ್ಟರೆ ಮುಜುಗರವಾಗಬಹುದು. ಇನ್ನು ಇತ್ತ ಗೌತಮ್ ಭೂಮಿಕಾ ಕೆಲಸಕ್ಕೆ ಹೋಗುತ್ತಿರುವುದನ್ನು ನೋಡಿ ಅವಳಿಗೆ ಏನು ಸಮಸ್ಯೆ ಇದೆ, ಅದಕ್ಕೆ ನಿರ್ಧಾರ ಮಾಡಿದ್ದಾಳೆ. ನನ್ನ ಬಳಿ ಹೇಳಿಕೊಳ್ಳುತ್ತಿಲ್ಲ ಎಂದು ಆನಂದ್ ಬಳಿ ಹೇಳಿಕೊಳ್ಳುತ್ತಿದ್ದಾನೆ. ಆನಂದ್ ಹಾಗೇನೂ ಇಲ್ಲ ಎಂದು ಹೇಳಿ ಮ್ಯಾನೇಜ್ ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ಗೌತಮ್ಗೆ ಸಮಾಧಾನ ಆಗುವುದಿಲ್ಲ. ಈ ವಿಚಾರ ಮುಂದೆ ಎಲ್ಲಿಗೆ ಹೋಗಿ ತಲುಪುತ್ತದೆಯೋ ಗೊತ್ತಿಲ್ಲ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.